ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಕೃಷ್ಣ ತುಂಬ ಗಾಬರಿಯಾಗಿ ನಿಂತಿರ್ತಾಳೆ. ಅದೇ ಟೈಮಿಗೆ ಜೀವ ಹಾಗೆ ರಚನಾ ಬಂದು ಬೇಬಿ ಬೇಬಿ ಕೃಷ್ಣ ಅಂದ್ಕೊಂಡು ಬರ್ತಾರೆ. ಆಗ ಕೃಷ್ಣ ಹೇಳ್ತಾಳೆ, ಗೊಂಬೆ ಕಾಣಿಸ್ತಾ ಇಲ್ಲ ಅಂತ ಹುಡ್ಕೊಂಡು ಇಲ್ಲಿಗೆ ಬಂದೆ. ಯಾರೋ ಒಬ್ರು ತಾತ ಎದುರಿಗೆ ಬಂದರು. ತಾತನ ಅಂತ ಕನಕಾಂಬರಿ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಹ್ಞೂ, ನೋಡೋಕೆ ವಿಚಿತ್ರವಾಗಿದ್ದರು. ಬೇಬಿ ಅವರಿಗೆ ಹದ್ದಿನ ಕಣ್ಣಿತ್ತು. ಭಾಮಿನಿ ಕೋಪದಿಂದ ಮಧ್ಯರಾತ್ರಿ ಹೊತ್ತಲ್ಲಿ ಕತೆ ಮೇಲೆ ಕತೆ ಹೊಡಿತಾ ಇದೀಯ ನೀನು, ದೊಡ್ಡವಳಾದ್ಮೇಲೆ ಸಿನಿಮಾ ಡೈರೆಕ್ಟರ್ ಆಗ್ಬಿಡ್ತೀಯೇನೋ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ಚಿಕ್ಕಮ್ಮ ಅವಳು ಹಾಗೆಲ್ಲ ಸುಳ್ಳು ಹೇಳಲ್ಲ, ನಿಜವಾಗ್ಲೂ ಏನೋ ನೋಡಿರ್ಬೇಕು ಅದಕ್ಕೆ ಹೇಳ್ತಾಳೆ ಅಂತ ಜೀವ ಹೇಳ್ತಾನೆ. ಇಲ್ಲಿ ಮಂತ್ರವಾದಿನ ತೋರಿಸ್ತಾರೆ. ಮನೆಯವರೆಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಮಂತ್ರವಾದಿ ಹೇಳ್ತಾನೆ, ಅನಾಹುತ ಕಾದಿದೆ ಈ ಮನೆಗೆ, ಸಾವು ನೆರಳಿನ ಥರ ನಿಮ್ಮ ಹಿಂದೆನೇ ಇರುತ್ತೆ. ಈ ಅಮಾವಾಸ್ಯೆಯಿಂದ ನಿಮಗೆಲ್ಲ ಕೇಡ್ಗಾಲ ಶುರುವಾಗ್ತಿದೆ. ಎಲ್ರೂ ನಿದ್ದೆನ ಕಳ್ಕೊತೀರಾ, ನೆಮ್ಮದಿಯೂ ಕಳ್ಕೊತೀರಾ, ಕೊನೆಯಲ್ಲಿ ಪ್ರಾಣನೇ ಕಳ್ಕೊತೀರಾ. ಅಮಾನುಜ ವ್ಯಕ್ತಿ ನಿಮ್ಮ ಮನೆಯಲ್ಲಿದ್ದಾರೆ, ಅದು ಎಲ್ರನ್ನ ಬಲಿ ತಗೊಳುತ್ತೆ. ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ, ಸಾವನಿಂದ ತಪ್ಪಿಸ್ಕೊಳ್ಳಿ, ಓಡ್ ಹೋಗಿ ಈ ಮನೆನ ಬಿಟ್ಟು ಓಡ್ ಹೋಗಿ, ಇಲ್ಲ ಅಂದ್ರೆ ಒಬ್ಬೊಬ್ಬರಾಗಿ ಸಾಯ್ತೀರಾ 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 ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನಿಗೂಢವಾದ ವ್ಯಕ್ತಿ. ಇಲ್ಲಿ ರಚನನ ತೋರಿಸ್ತಾರೆ. ರಚನಾಗೆ ಅಟ್ಯಾಕ್ ಮಾಡಿರೋ ವ್ಯಕ್ತಿ ಯಾರು ಅನ್ನೋದು ಕನಸು ಬಿದ್ದಿರುತ್ತೆ. ಆಗ ಬೆಚ್ಚೆತ್ತಿ ಎದ್ಬಿಡ್ತಾಳೆ. ಆಗ ಜೀವ, ಏನಾಯ್ತು ರೀ ರಚನಾ, ಯಾಕೆ ಹೆದರ್ಕೊಂಡಿದ್ದೀರಾ ಅಂತ ಕೇಳಿದಾಗ ಜೀವ, ಅವರು ಅಟ್ಯಾಕ್ ಮಾಡಿದ್ರಲ್ಲ, ಅಟ್ಯಾಕ್ ಮಾಡಿರೋ ವ್ಯಕ್ತಿ ವ್ಯಕ್ತಿ ಅಲ್ಲ, ಮಾಸ್ಕ್ ವುಮೆನ್ ಅಂತ ಹೇಳ್ತಾಳೆ. ಅದಕ್ಕೆ ಜೀವ, ಮಾಸ್ಕ್ ವುಮೆನಾ, ಹೇಗೆ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀರಾ ಅಂತ ಜೀವ ಕೇಳಿದಾಗ, ಇಲ್ಲ ರೀ, ನಿಮಗೆ ಅಟ್ಯಾಕ್ ಮಾಡ್ಬೇಕಾರೆ ಹಿಂದೆಯಿಂದ ನಾನು ಬಂದು ಅವಳು ಕೈ ಹಿಡ್ಕೊಂಡಾಗ ಬಳೆ ಹಾಕ್ಕೊಂಡಿದ್ಲು ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಇಲ್ಲ ರೀ, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ಈಗ ಸಾಮಾನ್ಯವಾಗಿ ಕಡ್ಗ ಹಾಕ್ಕೊತಾರಲ್ಲ ಆ ಥರ ಹಾಕ್ಕೊಂಡಿರ್ಬೋದೇನೋ ಅಂತ ಹೇಳ್ತಾನೆ ಜೀವ. ಆಗ ರಚನೆ ಹೇಳ್ತಾಳೆ, ಇಲ್ಲ ರೀ, ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಅದು ಅಲ್ಲದೆ ಅವಳ ಕಾಲಲ್ಲಿ ನಾನು ಗೆಜ್ಜೆ ಕೂಡ ನೋಡಿದೆ, ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಂದಿರೋದೇ ಮಾಸ್ಕ್ ವುಮೆನ್ನೇ ಅಂತ ಜೀವನಿಗೆ ಹೇಳ್ತಾಳೆ. ಹೌದಾ, ಯಾರು ಇರ್ಬೋದು ಅಂಥವ್ರು, ಯಾರು ನಮಗೆ ಆ ಥರ ಅಟ್ಯಾಕ್ ಮಾಡೋಕ್ಕೆ ಬಂದಿರ್ಬೋದು, ನಾವು ಹೇಗಾದರೂ ಮಾಡಿ ಕಂಡುಹಿಡಿಲೇಬೇಕಲ್ಲ, ಈ ಮನೆಗೆ ಏನು ತೊಂದರೆ ಆದ್ರೂ ನಾವು ಅದರಿಂದ ಕಾಪಾಡ್ಕೋಬೇಕು ರಚನಾ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇಬ್ಬರು. ಇಲ್ಲಿ ಕೃಷ್ಣ ಎದ್ದು ಬಂದು ಅವ್ರ ಜೊತೆ ಕುತ್ಕೊತಾರೆ. ಆಗ ಜೀವ ಕೇಳ್ತಾನೆ, ಬೇಬಿ ನಿಜ ಹೇಳು, ನೀನು ನಿದ್ಗೆಣ್ಣಲ್ಲಿ ಏನಾದರೂ ಓಡಾಡ್ದ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಇಲ್ಲ ಬೇಬಿ, ನಿಜವಾಗ್ಲೂ ನನಗೆ ಗೊಂಬೆ ಬಂದು ಕರ್ದಂಗೆ ಆಯಿತು, ಹಾಗಾಗಿ ಅದ್ರ ಹಿಂದೆ ಹೋದೆ ನಾನು, ಕನಸಲ್ಲ ನಿಜ ಅಂತ ಕೃಷ್ಣ ಹೇಳ್ತಾಳೆ. ಸರಿ, ನನಗೆ ವಾಶ್ರೂಮ್ ಅರ್ಜೆಂಟಾಗಿದೆ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಜೀವ ಹೇಳ್ತಾನೆ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ಮನೇಲಿ ಏನೋ ನಿಗೂಢವಾಗಿ ನಡೀತಾ ಇದೆ ರಚನಾ, ನಾವು ಅದನ್ನು ಮೊದಲು ಪತ್ತೆ ಹಚ್ಚಬೇಕು ಅಂತ ಜೀವ ಹೇಳ್ತಾನೆ. ಇಲ್ಲಿ ಪದ್ಮಜ ಅವ್ರನ್ನ ತೋರಿಸ್ತಾರೆ. ಪದ್ಮಜ ಅವರು ಒಂದೊಂದೇ ಚೀಟಿಯನ್ನು ಬರೆದು ಬೆಡ್ ಅಡಿಗೆ ಇಟ್ಟಿರ್ತಾರೆ. ಆವಾಗ ಒಂದೊಂದೇ ತೆಗೆದು ಬರೆದು ಇಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಕನಕಾಂಬರಿ ಬಾಗಿಲು ತೆಗಿತಾಳೆ. ಹಾಗೆ ಇವರು ತಲೆನೋವು ಥರ ಡ್ರಾಮಾ ಮಾಡಿಕೊಂಡು ಕೆಳಗಡೆ ಮಲ್ಕೊಂಡ್ಬಿಡ್ತಾರೆ ಪದ್ಮಜ ಅವರು. ಮತ್ತು ಇಲ್ಲಿ ರಚನಾ ಕೃಷ್ಣನ ತೋರಿಸ್ತಾರೆ. ರಚನಾ ಹೇಳ್ತಾಳೆ, ನೋಡು ಕಂದ, ಕೃಷ್ಣನ ಕತೆ ಹೇಳ್ತಾಳೆ, ನೋಡು ಕಂದ, ಇಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ಇದ್ದು ಜಯಿಸ್ಬೇಕು, ಏನೇ ಬಂದ್ರೂ ಎದುರಿಸ್ಬೇಕು, ಆ ಧೈರ್ಯ ನಿನ್ನಲ್ಲಿ ಬರಲಿ ಅಂತ ನಾನು ಈ ಕತೆನ ಹೇಳ್ತಾ ಇದ್ದೀನಿ ಅಂತ ಒಂದು ಕೃಷ್ಣನ ಕತೆ ಹೇಳ್ಬಿಟ್ಟು ಅವಳಿಗೆ ಧೈರ್ಯ ಬರೋ ಥರ ಮಾಡ್ತಾಳೆ. ಅದೇ ಟೈಮಲ್ಲಿ ವಜ್ರೇಶ್ವರಿ ಕಾಲ್ ಮಾಡ್ತಾಳೆ. ಆವಾಗ ರಿಸೀವ್ ಮಾಡಿಬಿಟ್ಟು, ಹೇ ಪುಟ್ಟ, ಚೆನ್ನಾಗಿದೆಯಾ ನೀನು ಹೇಗಿದೆಯಾ ಅಂತ ಕೇಳ್ತಾಳೆ. ಅಮ್ಮನ ಕೈ ಕೊಡು ಅಂತ ಹೇಳಿದಾಗ ಹೇಳ್ತಾಳೆ ರಚನಾ, ಹಲೋ ಅಮ್ಮ, ಚೆನ್ನಾಗಿದೆಯಾ, ಹೇಗಿದ್ದೀರಾ ನೀವು ಅಂತ ಕೇಳಿದಾಗ ಅವರು ಚೆನ್ನಾಗಿದ್ದೀನಿ, ನಾನೀಗ ನಿನ್ನ ಜೊತೆ ಮಾತಾಡ್ಬೋದು, ಸ್ವಲ್ಪ ಸಿಗ್ತೀಯಾ ಅಂತ ಕೇಳಿದಾಗ ರಚನೆ ಹೇಳ್ತಾಳೆ, ಈಗಾಗಲ್ಲಮ್ಮ, ನೆಕ್ಸ್ಟ್ ಟೈಮ್ ನೋಡೋಣ, ಆಸ್ತಿ ಎಲ್ಲ ಕೃಷ್ಣನ ಹೆಸ್ರಿಗೆ ಬರೆದಿದ್ದಾರೆ, ಮನೆ ಪರಿಸ್ಥಿತಿ ಸರಿ ಇಲ್ಲ, ಏನಿಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ, ಇನ್ನೊಂದು ಸಲ ಬಂದಾಗ ನಾನು ಹೇಳ್ತೀನಿ ಅಂತ ವಜ್ರೇಶ್ವರಿಗೆ ರಚನಾ ಹೇಳ್ತಾಳೆ. ಇಲ್ಲಿ ಕನಕಾಂಬರಿ ಪದ್ಮಜ ಇರೋ ಕೋಣೆಗೆ ಬಂದು ಹೇಳ್ತಾಳೆ, ಏನೇ ಅಕ್ಕ, ಏನೇ ಮಾಡ್ತಾಯಿದ್ದೀಯಾ, ಕೆಳಗಡೆ ಯಾಕೆ ಕುತ್ಕೊಂಡಿದ್ಯಾ ಅಂತ ಅಂದಾಗೆ ಪದ್ಮಜವ್ರು ಹೇಳ್ತಾರೆ, ತುಂಬ ತಲೆನೋಯ್ತಾ ಇದೆ ಕನಕ ಅಂತ ಹೇಳಿದಾಗ, ಸರಿ ಬಾ, ನಿನಗೆ ಇಂಜೆಕ್ಷನ್ ಕೊಡ್ತೀನಿ, ತಲೆನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಪದ್ಮಜ ಅವ್ರು ಹೇಳ್ತಾರೆ, ಬೇಡ, ನನಗೆ ಮೈಯೆಲ್ಲ ಉರಿಯುತ್ತೆ, ಬೇಡ ಅಂತ ಪದ್ಮಜ ಅವ್ರು ಹೇಳಿದಾಗ, ನೀನು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ನಿನಗೆ ಫುಲ್ ತಲೆನೋವು ಹೋಗೋದು, ಸರಿನಾ ಅಂತೇಳಿ ಅವಳು ಎಷ್ಟು ಬೇಡ ಅಂದ್ರೂ ಇಂಜೆಕ್ಷನ್ ಕೊಡ್ತಾಳೆ. ಇಂಜೆಕ್ಷನ್ ಕೊಟ್ಟು ಹೋಗುವಾಗ ಹೇಳ್ತಾಳೆ, ನೋಡಿ ಅಕ್ಕ,
ಈ ಮನೆ ಬಾಗಿಲನ್ನ ರೂಮ್ ಬಾಗಿಲನ್ನ ಯಾರು ತೆಗೆದ್ರು ಅಂತ ಕೇಳಿದಾಗ ನನ್ನ ಹೆಸ್ರು ಮಾತ್ರ ಎಲ್ಲೂ ಬಾಯಿ ಬಿಡಬಾರ್ದು ಆಯಿತಾ ಅಂತ ಹೇಳಿ ಅವಳಿಗೆ ಬೆದರಿಕೆ ಹಾಕಿ ಅಲ್ಲಿಂದ ಹೋಗ್ತಾಳೆ ಕನಕಾಂಬರಿ. ಇಲ್ಲಿ ದೇವಿ ಹಾಗೆ ಜೀವನನ ತೋರಿಸ್ತಾರೆ. ಜೀವ ದೇವಿ ಹತ್ರ ದೇವಿ ನಮಗೆ ಅಟ್ಯಾಕ್ ಮಾಡಿರೋರು ಅಂತ ಹೇಳೋಕ್ಕೆ ಬಂದಾಗ, ಅಣ್ಣ ಆ ವಿಷಯ ಬಿಡು, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ಅದಕ್ಕೆ ನಾನು ಇಲ್ಲದನ್ನ ಕರೆಸ್ದೆ, ಅಲ್ಲಿ ಅತ್ತಿಗೆ ಇರ್ತಾರಲ್ವ ಅದಕ್ಕೆ. ಅಣ್ಣ ಒಂದು ಮಾತು ಹೇಳ್ತಾ ಇದ್ದೀನಿ, ಮಾತಿಗಿನ ಮುಂಚೆ ಸಾರಿ ಕೇಳ್ತಾ ಇದ್ದೀನಿ. ಮನೆಯವರೆಲ್ಲ ನೀನು ಬಂದ ಮೇಲೆ ಇಲ್ಲೆಲ್ಲ ಮೂಢನಂಬಿಕೆಗಳು ಅಡೆತಡೆಗಳು ಎಲ್ಲ ಶುರುವಾಗಿದೆ ಅಂತ ತುಂಬ ನಿನ್ನ ಮೇಲೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ರು ಗೊತ್ತಿರೋ ಸ್ವಾಮೀಜಿನ ಕರೆಸಿ ಶಾಂತಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ದೇವಿ ಹೇಳ್ತಾಳೆ. ಅದೇ ಟೈಮ್ಗೆ ರೂಪ ಬರ್ತಾಳೆ. ಇಲ್ಲಿ ರೂಪ ಬರ್ತಾಳೆ, ಅಮ್ಮೋರೇ ನಿಮ್ಮ ಮಾತಿನ ಮಧ್ಯೆ ನಾನು ಬರ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಕೃಷ್ಣನಿಗೆ ರಾತ್ರಿ ಹೊತ್ತು ಗೊಂಬೆ ಬಂದು ಕರೆಯೋದಂದರೆ ಏನೋ, ಅವಳು ಹೊರಗಡೆ ಹೋಗೋದಂದರೆ ಏನೋ ಅವಳ ಮೇಲೆ ಮಾಟ ಮಂತ್ರ ಪ್ರಯೋಗ ಏನಾದರೂ ಆಗಿದೆಯಾ, ಮಗು ಮೇಲೆ ಬರೋದಾದರೆ ಏನು, ಆ ಶಾಂತಿ ಹೋಮ ಮಾಡಿಸೋದ್ಕಿನ್ನ ನಮ್ಮ ಹತ್ರ ಒಬ್ಬರು ಮಂತ್ರವಾದಿ ಗೊತ್ತಿದ್ದಾರೆ, ಅವ್ರು ಕರ್ಕೊಂಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಕರ್ಸೋಣವಾ ಅಂತ ರೂಪ ಹೇಳಿದಾಗ ಜೀವ ಹೇಳ್ತಾನೆ, ಅವ್ರು ಬಂದರೆ ಎಲ್ಲ ಸರಿ ಹೋಗುತ್ತಾ, ನನ್ನ ಮಗಳು ಸರಿ ಹೋಗ್ತಾಳಾ, ಈ ಮನೇಲಿರೋ ಸಮಸ್ಯೆ ಎಲ್ಲ ಹೋಗುತ್ತಾ ಅಂತ ಕೇಳಿದಾಗ ರೂಪ ಹೇಳ್ತಾಳೆ, ಹೌದು ಯಜಮಾನ್ರಿ ಎಲ್ಲ ಸರಿ ಹೋಗುತ್ತೆ, ಕರ್ಕೊಂಬರ್ತೀನಿ ಅಂತ ಅವಳು ಹೇಳ್ತಾಳೆ. ಸರಿ ಆಯ್ತಮ್ಮ ಕರ್ಕೊಂಬ, ಪೂಜೆ ನಡೆಸೋಣ ಅಂತ ಜೀವ ಹೇಳ್ತಾನೆ. ಇಲ್ಲಿ ಬಾಲ ಹೇಳ್ತಾನೆ, ಹೌದಾ ಇಲ್ಲಿ ಯಾರು ಮೂಢನಂಬಿಕೆ ಅಂತಂದು ಯಾರು ಸರಿ ಇಲ್ಲ ಅಂತ ಹೇಳ್ತಿದ್ರು. ಫಸ್ಟ್ ಆಫ್ ಆಲ್ ಮನೇಲೇ ಯಾರು ಸರಿ ಇಲ್ಲ. ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗಲ್ಲ, ಎಲ್ಲರ ಮುಖದಲ್ಲೂ ಫೇಕ್ ನಗು ಇರುತ್ತೆ. ಯಾವಾಗ ನೋಡ್ರು ಆಸ್ತಿ ಆಸ್ತಿ ಅಂತಿರ್ತಾರೆ. ಫಸ್ಟ್ ಆ ಮನುಷ್ಯತ್ವನೇ ಸರಿ ಇಲ್ಲ. ಯಾರಾದರೂ ತಪ್ಪು ಮಾಡಿದರೆ ಐರನ್ ಬಾಕ್ಸ್ ತೊಗೊಂಡು ಕೈಗೆ ಸುಡ್ತಾರೆ. ಏನು ವಿಚಿತ್ರ ಮನುಷ್ಯರು ಇದ್ದಾರೋ ಏನೋ, ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದು ಬಿಟ್ಟು ಮಗುಗೆ ಏನೋ ಆಗಿದೆ ಅಂತೆ, ಮಂತ್ರವಾದಿನ ಕರೆಸ್ತಾರಂತೆ ಅಂತ ಬಾಲ ಹೇಳಿದಾಗ ದೇವಿ ಹೇಳ್ತಾಳೆ, ಬಾಲಣ್ಣ ನಿನಗಿನ್ನೂ ಗೊತ್ತಾಗಲ್ಲ, ಸುಮ್ಮನೆ ಇರು. ಮನೆಯಲ್ಲಿ ಜೀವಣ್ಣ ಬಂದಾಗಿಂದ ಒಂದಿಲ್ಲ ಒಂದು ಸಮಸ್ಯೆ ಬರ್ತಾ ಇದೆ. ಹಾಗಾಗಿ ನಮ್ಮ ಕಡೆ ಗೊತ್ತಿರೋ ಸ್ವಾಮೀಜಿಗಳ್ನ ಕರೆಸಿ ಮನೆಯಲ್ಲಿ ಶಾಂತಿ ಹೋಮ ಎಲ್ಲ ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ದೇವಿ ಹೊರಡ್ತಾಳೆ. ಬಾಲ ಜೀವನಿಗೆ ಕೇಳ್ತಾನೆ, ಅಲ್ಲ ಕಣೋ ದೇವಿ ಹತ್ರ ಏನೋ ಹೇಳಕ್ಕಂತ ಬಂದೆಲ್ಲ, ಏನದು ಅಂತ ಕೇಳಿದಾಗ ಜೀವ ಹೇಳ್ತಾನೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ಮಾಸ್ಕ್ ಮೆನ್ ಅಲ್ಲ, ಮಾಸ್ಕ್ ವುಮೆನ್ ಅಂತ ಹೇಳಿದಾಗ ಬಾಲನಿಗೆ ಶಾಕ್ ಆಗುತ್ತೆ. ಮತ್ತು ಇಲ್ಲಿ ಆರತಿಯನ್ನು ತೋರಿಸ್ತಾರೆ. ಆರತಿ ಹೇಳ್ತಾಳೆ, ಆಸ್ತಿ ಬೇಡವಂತ, ಏನಾಗಿದೆ ಇವರಿಗೆ, ಈಗಿನ ಕಾಲದಲ್ಲಿ ಆಸ್ತಿ ಸಂಪಾದನೆ ಮಾಡೋದೇ ತುಂಬ ಕಷ್ಟ ಆಗಿದೆ, ನಮ್ಮ ಮಕ್ಕಳಿಗೆ ಏನು ಮಾಡಿಲ್ವಲ್ಲ ಅಂತ ಈ ಜನ್ರೇಷನಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಕೇಳ್ತಾರೆ. ಅಂಥದ್ರಲ್ಲಿ ಆಸ್ತಿ ಸಿಕ್ಕಿರುವಾಗ ಇವರಿಬ್ರಿಗೆ ಏನಾಗಿದೆ, ಯಾಕೆ ಬೇಡವಂತೆ, ಕಾರಣ ಏನಾದರೂ ಗೊತ್ತಾ ಅಂತ ಮಾತಾಡ್ತಾ ಇರ್ತಾರೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಇಲ್ಲ ಅವಳ ಹತ್ರ ಒಂದು ಸಲ ಮಾತಾಡಬೇಕು, ಅವ್ರ ತಮ್ಮರಿಗೆ ಎಷ್ಟು ಬೇಕೋ ಅಷ್ಟು ಕೊಡಲಿ, ಇನ್ನು ಮಿಕ್ಕಿದ್ದೆಲ್ಲ ಇವ್ರು ಇಟ್ಕೊಂಡ್ಲಿ, ಈ ಜನ್ರೇಷನ್ನಾಗ ಆಸ್ತಿ ಇದ್ರೇ ಅಲ್ವಾ ಎಲ್ಲದಕ್ಕೂ ಬೆಲೆ ಸಿಗೋದು ಅಂತ ವಜ್ರೇಶ್ವರಿ ಹೇಳ್ತಾಳೆ. ಆಗ ನಿಧಿ ಹೇಳ್ತಾಳೆ, ನಾನು ಕೇಳಿದೆ ಈ ವಿಚಾರವಾಗಿ, ನಾವು ಯಾವುದೋ ಒಂದು ಉದ್ದೇಶಕ್ಕೆ ಬಂದಿದ್ವಿ, ಆ ಉದ್ದೇಶ ನೆರವೇರಿಸಿದ ಮೇಲೆ ನಮ್ಗೆ ಯಾವ ಆಸ್ತಿನೂ ಬೇಡ, ಏನೂ ಬೇಡ, ನಾವು ಇಲ್ಲಿಂದ ಹೊರಟೋಗ್ತೀವಿ ಅಂತ ಅಕ್ಕ ಹೇಳಿದ್ಲು ಅಂತ ನಿಧಿ ಹೇಳ್ತಾಳೆ. ಆಗ ಆರತಿ ಹೇಳ್ತಾಳೆ, ಓ ಹಾಗಾದರೆ ಏನಂತೆ ಅವ್ರದ್ದು ಅಂಥ ಉದ್ದೇಶ ಅಂತ ಆರತಿ ಕೇಳಿದಾಗ, ಏನೋ ಅಮ್ಮ ನನಗಿನ್ನೂ ಹೇಳಿಲ್ಲ ಅವರು ಅಂತ ನಿಧಿ ಹೇಳ್ತಾಳೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಇವರಿಬ್ರಿಗೆ ಏನಾಗಿದೆ, ಬಂದಿರೋ ಆಸ್ತಿನ ಯಾಕೆ ಬಿಟ್ಕೊಡ್ಬೇಕು, ಇವ್ರಿಗೆ ಇನ್ನೂ ಬುದ್ಧಿ ಬರಲ್ವಾ, ಇಲ್ಲ ಇರು ಒಂದು ಸಲ ನಾನೇ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಇಲ್ಲಿ ವಜ್ರೇಶ್ವರಿ ಹೇಳ್ತಾಳೆ. ಇಲ್ಲಿ ಬಾಲ ಜೀವನ ಹತ್ರ ಹೇಳ್ತಿರ್ತಾನೆ, ಆ ಲೇಡಿನ ಹೇಗಾದರೂ ಮಾಡಿ ಕಂಡುಹಿಡಿಬೇಕು ಜೀವ, ನಿನಗೇನಾದರೂ ಗೊತ್ತೈತಿ, ಆ ಪ್ಲ್ಯಾನ್ ಏನಾರ ಗೊತ್ತಾಗ್ತಾ ಇದೆಯಾ ನಿನಗೆ ಅಂತ ಹೇಳಿದಾಗ, ಇಲ್ಲ ಕಣೋ ಪೊಲೀಸರೇ ಎಲ್ಲ ಕಂಡುಹಿಡಿತಾರೆ, ನೋಡೋಣ ಇರೋ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅಂತ ಮಾತಾಡ್ಕೊಂಬರ್ಬೇಕಾರೆ ರಾಣ ಹೇಳ್ತಾನೆ, ಬ್ರೋ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾಯಿಲಿ ಅಂತ. ಏನು ರಾಣ ಅಂತ ಜೀವ ಕೇಳಿದಾಗ, ನನಗೆ ಕಾರು ತುಂಬ ಹಳೇದಾಗಿದೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ, ಹಳೇದಾಗಿದೆಯಾ, ಎಷ್ಟು ಹಳೇದಾಗಿದೆಯಾ ಅಂತ ಬಾಲ ಕೇಳಿದಾಗ ಕಪಿಲ್ ಹೇಳ್ತಾನೆ, ನಮ್ಮ ಅಣ್ಣ ಕಾರ್ ತೊಗೊಂಡು 1 ವರ್ಷ ಆಯಿತು, ನಮ್ಮಣ್ಣ 6 ತಿಂಗಳಿಗೆ ಒಂದು ಸಲ ಚೇಂಜ್ ಮಾಡೋನು ಅಂತ ಹೇಳಿದಾಗ ಅದಕ್ಕೆ ಜೀವ ಹೇಳ್ತಾನೆ, ತೊಗೊಳಪ್ಪ ಅದಕ್ಕೇನೈತೆ ಅಂತ ಹೇಳ್ತಾನೆ. ತೊಗೊಳಕ್ಕೇನಿದೆಯಪ್ಪ, ಆಸ್ತಿ ಎಲ್ಲ ನಿನ್ನ ಮಗಳ ಹೆಸರಿಗಿದೆ, ಅದಕ್ಕೆಲ್ಲ ಗಾಡಿಯನ್ನಾಗಿ ನಿನ್ನ ಹೆಂಡ್ತಿದ್ದಾಳೆ, ಅದಕ್ಕೆ 10 ರೂಪಾಯಿಗೂ 20 ರೂಪಾಯಿಗೂ ನಿಮ್ಮ ಹತ್ರನೇ ಕೈ ಚಾಚಬೇಕಲ್ಲ, ಹಾಗಾಗಿ ಕೇಳಿದೆ, ನನಗೆ ಇವಾಗ 2 ಕೋಟಿ ರೂಪಾಯಿದು ಕಾರ್ ಬೇಕು, ಹೇಳು ನಿಮ್ಮ ಹೆಂಡ್ತಿಗೆ ಹೇಳಿ ನನಗೆ ಕೊಡಿಸು ಅಂತ ರಾಣ ಹೇಳ್ತಾನೆ. ಸರಿ ಆಯ್ತಪ್ಪ ಹೇಳ್ತೀನಿ ಅಂತ ಜೀವ ಹೇಳ್ತಾನೆ. ಆಗ ಕನಕಾಂಬರಿ ಹೇಳ್ತಾಳೆ, ರಾಣ ನೀನೇನೋ ತಮ್ಮ ನಿನಗೆಲ್ಲ ಒಪ್ಪಿಗೆ ಕೊಟ್ಟನಪ್ಪ, ಏನು ಮಾಡ್ತೀಯ, ನಮಗೇನಿಲ್ವಲ್ಲ ಅಂತ ಇಲ್ಲಿ ಕನಕಾಂಬರಿ ಹೇಳ್ತಾಳೆ.
ಪಾಮಿನಿ ಹೇಳ್ತಾಳೆ, ನಮಗೇನು ಕೊಡ್ತಾರೆ, ನಮಗೇನಿದೆ, ನಮಗೆ ಬರೀ 3 ಕಣ್ಣಿನ ಚಿಪ್ಪ ಅಷ್ಟೇ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಈಶ್ವರ್ ಬರ್ತಾರೆ. ಈಶ್ವರ್ ಬಂದ್ಬಿಟ್ಟು, ಭಾಮಿನಿ, ರಚನಾ ಮೇಲೆ ಯಾಕೆ ನಿನಗೆ ಅಷ್ಟೊಂದು ಕೋಪ? ಅವಳು ನಮ್ಮೆಲ್ಲರ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾಳೆ, ಎಲ್ಲರನ್ನೂ ಚೆನ್ನಾಗಿ ಕಾಣ್ತಾ ಇದ್ದಾಳೆ, ಎಲ್ಲರನ್ನೂ ಗೌರವದಿಂದ ಕಾಣ್ತಾ ಇದ್ದಾಳೆ, ಇನ್ನೂ ಏನು ಬೇಕು ನಿಮಗೆ? ಅವಳ ಮೇಲೆ ಯಾವಾಗಲೂ ಸಿಟ್ಟು ಮಾಡೋದು ಬಿಡಲ್ವಲ್ಲ ನಿಮಗೇನಾಗಿದೆ ನಿಮಗೆ ಅಂತ ಬೈತಾ ಇರ್ತಾನೆ. ಅದೇ ಟೈಮಲ್ಲಿ ರೂಪಾ ಸ್ವಾಮೀಜಿನ ಕರ್ಕೊಂಡು ಬರ್ತಾಳೆ ಅಲ್ಲಿಗೆ. ಆವಾಗ ಬಾಲ ಹೇಳ್ತಾನೆ, ಏನೋ ಜೀವ, ನಾವು ಹೇಳಿ ಅರ್ಧ ಗಂಟೆ ಆಗಿಲ್ಲ, ಏನಿಲ್ಲ, ಅಷ್ಟು ಬೇಗ ಮಂತ್ರವಾದಿನ ಕರ್ಕೊಂಡು ಬಂದುಬಿಟ್ಲು ಈ ರೂಪಾ. ಏನು ನಡೀತಾ ಇದೆಯೋ ಮನೇಲಿ? ಈಗೇ ಎಷ್ಟು ಬೇಗ ಪ್ಲ್ಯಾನ್ ಸಕ್ಸಸ್ ಆಗ್ತಾಯಿದೆ ಈ ಮನೇಲಿ. ಏನು ಇವ್ರು ಆಡಿಸ್ದಂಗೆ ಆಡ್ತಾ ಇದ್ದಾರೋ ಏನೋ ಅಂತ ಬಾಲ ಗುಟ್ಟಾಗಿ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.